ಅಲ್ಲ ಹೆಂಗ ಅನಿಸ್ತದೆ ನಿಮಗೆ? ಖುಷಿ ಆಗ್ತಾ ಇದೆ ಸರ್. ದಾವಣಗೆರೆಯಿಂದ ಬೆಂಗಳೂರಿಂದ ಬಂದಿದ್ದೀನಿ ನಾನು. ಲೋಕಲ್ ದಾವಣಗೆರೆ. ಆಯ್ತಮ್ಮ, ಚೆನ್ನಾಗಿದೆ. ಜನಗಳ ಆಶೀರ್ವಾದ ಚೆನ್ನಾಗೈತಿ. ಎಲ್ಲ ಸಮಾಜದವರು ಎಲ್ಲ ಜನಾಂಗದವರು ನಮ್ಮ ಸಮರ್ಥಿಗೆ ಹೆಚ್ಚಿನ ರೀತಿಯಿಂದ ಸಹಕಾರವನ್ನು ಮಾಡ್ತಾರೆ ಅಂತ ಸಂಪೂರ್ಣ ನಂಬಿಕೆ ಇದೆ. ಒಳ್ಳೆ ಚುನಾವಣೆ ಮಾಡ್ತಾರೆ. ಡಿಸಿಎಂ ಮತ್ತೆ ಸಿಎಂ ಬಂದಿದ್ರು, ಅದು ಒಂದು ಮಹತ್ತರವಾದಂತಹ ಖುಷಿ. ಅದು ಒಂದು ಖುಷಿಗೆ ಏನು ಹೇಳ್ತೀರಾ? ಸಿಎಂ ಅವರು ನೀವು ಕೇಳಿದ್ರಲ್ಲ ಆಗ್ಲೇ, ಚೆನ್ನಾಗಿ ಎಲ್ಲ ಸಮಾಜದವರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಎಲ್ಲ ಲೀಡರ್ಸ್ಗಳನ್ನ ಕರೆಸಿ ಮಾತನಾಡಿ ಅಂತ ಹೇಳಿದ್ದಾರೆ. ಎಲ್ಲರನ್ನ ಕರೆಸಿ ಮಾತನಾಡಿ ನಮ್ಮ ಅಭ್ಯರ್ಥಿ ಸೂಕ್ತವಾದಂಥ ಅಭ್ಯರ್ಥಿನೇ ಚುನಾವಣೆಯಲ್ಲಿ ಕಣದಲ್ಲಿ ನಿಲ್ಲಿಸಿದ್ದಾರೆ. ಅವರಿಗೆ ಗೆಲ್ಲಿಸುವ ಕೆಲಸವನ್ನ ಎಲ್ಲರೂ ಸೇರಿ ಮಾಡೋಣಪ್ಪ ಅಂತ ಹೇಳಿದ್ದಾರೆ. ಸರ್, ತಂದೆಯಾಗಿ ಸರ್ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ? ಯಾಕಂದ್ರೆ ಅಭಿಮಾನಿಗಳನ್ನ ನೋಡೇ ಒಂಥರ ಖುಷಿ ಆಗ್ತಾ ಇರುತ್ತೆ. ನಾವು ಇದು 3ನೇ ಜನರೇಷನ್. ಈಗ ನಂದು ಹೆಚ್ಚು ಕಡಿಮೆ 15 ಚುನಾವಣೆ ಮಾಡೇನಿ. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರ ಬೆಂಬಲನೇ ಮುಖ್ಯ, ಕಾರ್ಯಕರ್ತರ ಉತ್ಸಾಹನೇ ಮುಖ್ಯ. ಆ ಕಾರ್ಯಕರ್ತರು ಎಲ್ಲರೂ ಸೇರಿ ಸಮರ್ಥನ ಇವತ್ತು ಆರಿಸಿದ್ದಾರೆ. ಅವು ಗೆಲ್ಲಿಸುವ ಕೆಲಸನೂ ನಮ್ಮ ಕಾರ್ಯಕರ್ತರು, ನಮ್ಮ ಮತದಾರ ಬಂಧುಗಳದು. ಆ ನಿಟ್ಟಿನಲ್ಲಿ ಒಳ್ಳೆ ನಮ್ಮ ಕಾರ್ಯಕರ್ತರಿದ್ದಾರೆ. ಒಳ್ಳೆ ಆನೆ ಬಲ ಬಂದಂಗಾಗಿದೆ. ನನಗೆ ಒಳ್ಳೆ ರೀತಿಯಿಂದ ಕೆಲಸವನ್ನು ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ಶಾಮನೂರು ಶಿವಶಂಕರಪ್ಪ ಸರ್ ಅವರ ಹೆಸರನ್ನೇ ಹೇಳ್ತಾ ಇದ್ರು. ಮೊಮ್ಮಗ ಅವರ ರೂಪದಲ್ಲಿ ಒಬ್ರು ಮೊಮ್ಮಗ ಇದ್ದಾರೆ, ನಾವು ಅವರನ್ನೇ ಗೆಲ್ಲಿಸ್ತೀವಿ ಅಂತ. ಆ ಒಂದು ತಂದೆ ಅವರನ್ನ ನೆನಪಿಸ್ಕೊಂಡಾಗ ಡೆಫಿನೆಟ್ಲಿ ಅವರ ಜಾಗಕ್ಕೆ ಅವನು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾನೆ. ಅವ್ರು ಇದ್ದಾಗೂ ಅವರೇ ಕರ್ಕೊಂಡ್ಬಂದು ಇವನಿಗೆ ಇಲ್ಲಿ ಜೊತೆ ಕರ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ಅವರ ಅಜ್ಜನ ಪ್ರತಿಯೊಂದು ವಿಚಾರಗಳಲ್ಲಿ ಅವ್ರಿಗೆ ಗೊತ್ತಿದೆ. ಅವನಿಗೆ ಅವ್ರ ಅಜ್ಜ ಯಾವ ರೀತಿ ಡೀಲ್ ಮಾಡ್ತಿದ್ರು, ಅವ್ರು ಯಾವ ರೀತಿ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಿದ್ರು. ಅದೇ ನಿಟ್ಟಿನಲ್ಲಿ ಇವನು ಮುಂದುವರಿತಾನೆ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಸಿಎಂ ಮತ್ತೆ ಡಿಸಿಎಂ ಏನಾದರೂ ಕಿವಿ ಮಾತು ಹೇಳಿದ್ರ ಸರ್ ಸಮರ್ಥ ಅವರಿಗೆ? ಏನು ಹೇಳಿಲ್ಲ, ಚೆನ್ನಾಗಿ ಮಾಡಪ್ಪ ಅಂತಂದು ಬೆನ್ನು ತಟ್ಟಿಸಿ ಹೋಗಿದ್ದಾರೆ. ಓಕೆ, ಹೈಕಮಾಂಡ್ ಇಂದ ಏನಾದರೂ ಒಂದು ಕಿವಿ ಮಾತು ಹೇಳಿದ್ರ ಅಂತ? ಏನು ಕಿವಿ ಮಾತು ಅನ್ನೋದಕ್ಕಿಂತ ಗೆದ್ದು ಬರಬೇಕು. ಗೆದ್ದು ಬಾ, ಇನ್ನು ಹುಡುಗ ಇದೆಯಾ, ಒಳ್ಳೆ ಇನ್ನು ಈಗಿನ ಕಾಲೇಜಿಂದ ಬಂದಿದೆಯಾ, PG ಮಾಡಕ್ಕೆ ಹೋದನ್ನ ಕರ್ಕೊಂಬಂದು ಈಗ ಅವನಿಗೆ ಅವ್ರ ರಾಜ್ಯ ಕರ್ಕೊಂಬಂದು ಇಲ್ಲಿ ವ್ಯವಹಾರ ಮಾಡಕ್ಕೆ ಹಚ್ಚಿತ್ತು. ಅದೇ ನಿಟ್ಟಿನಲ್ಲಿ ಇವತ್ತು ಚುನಾವಣೆಗೆ ನಿಲ್ಲಿಸಿದ್ದಾರೆ. ಅದಕ್ಕೆ ಆ ಚುನಾವಣೆಯಲ್ಲಿ ಜನಗಳ ಸೇವೆ ಮಾಡುವಂತ ಒಂದು ಅವ್ರ ರಾಜ್ಯನೇ ಕಳಿಸ್ದಂಗೆ ಆಗೈತೆ. ಈಗ ಆ ನಿಟ್ಟಿನಲ್ಲಿ ಅವನು ಕೆಲಸವನ್ನು ಮಾಡ್ತಾನೆ ಅಂತ ನನಗೆ ನಂಬಿಕೆ ಇದೆ. ಮತ್ತು ಅದೇ ರೀತಿ ಈಗ ಮಾಡರ್ನ್ ಯುವಕರು, ನಮ್ದೊಂದು ಕಾಲ, ನಮ್ಮ ಅಪ್ಪಂದೊಂದು ಕಾಲ, ಈಗ ಹುಡುಗ್ರ ಕಾಲ. ನಾವಿದ್ದಾಗ ಇನ್ನು ಫ್ಯಾಕ್ಸು ಲ್ಯಾಪ್ಟಾಪ್ ಇನ್ನೂ ಅಷ್ಟಿರಲಿಲ್ಲ. ಈಗ ಲ್ಯಾಪ್ಟಾಪು ನಮ್ಮ ಅಪ್ಪನ ಕಾಲದಾಗ ಬರೀ ಬುಕ್ಗಳು ಬರೆಯೋರು. ಈಗ ಕಂಪ್ಯೂಟ್ರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎಲ್ಲ ಬಂದವು. ಅವನ್ನೆಲ್ಲ ಕಲ್ತಿದ್ದಾನೆ. ಅದರಲ್ಲಿ ಮುನ್ನುಗ್ಗಿ ಮಾಡರ್ನ್ ದಾವಣಗೆರೆ ಮಾಡಬೇಕು. ಆ ನಿಟ್ಟಿನಲ್ಲಿ ಮಾಡ್ತಾನೆ ಅಂತ ವಿಶ್ವಾಸ ಇದೆ. ಸಾಕಷ್ಟು ಯೋಜನೆ ತಂದಿದ್ದೀರಾ. ಈ ಒಂದು ಚುನಾವಣೆ ಮೂಲಕ ಇನ್ನ ಮತ್ಯಾವಷ್ಟು ಯೋಜನೆಗಳನ್ನು ತರೋದಕ್ಕೆ ಯೋಚನೆ ಮಾಡ್ತಾ ಇದೀವಮ್ಮ. ಇನ್ನು ಯೋಜನೆ ಆಗಿದಾವು. ಇನ್ನು ಹೆಚ್ಚಿನ ರೀತಿಯಿಂದ ತಂದು ನಮ್ಮ ಮುಖ್ಯಮಂತ್ರಿಗಳು ಡೆಪ್ಟಿ CM ಮಾತಾಡಿದಾಗ ಏನು ಹೇಳಿದ್ರು, ಬೆಂಗಳೂರಿಗಿಂತ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಅಂತ. ಇನ್ನೂ ಹೆಚ್ಚಿನ ರೀತಿಯಿಂದ ನಾವು ಅಭಿವೃದ್ಧಿ ಮಾಡ್ತೀವಿ. ಯಾವುದು ಅದನ್ನು ಅನುಮಾನ ಇಟ್ಕೋಬೇಡ್ರಿ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಗಿ ನಾವು ಅಭಿವೃದ್ಧಿ ಪಡಿಸ್ತೀವಿ. ಥ್ಯಾಂಕ್ ಯು ಸರ್.